ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಇಂದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿ ಶ್ರೀ ಬೈಲ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಜರುಗಿದೆ. ವೇದಿಕೆಯಲ್ಲಿ ಅರ್ಚಕರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಂತರ ಮಾತನಾಡಿದ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಸಂಘದ ರಾಜ್ಯಾಧ್ಯಕ್ಷರು ಆದ ವೆಂಕಟಾಚಲಯ್ಯ ಮಾತನಾಡಿ, ಸರ್ಕಾರದ ಇನಾಮು ಜಮೀನುಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಏನ್ ಜೋಡಣೆ ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧವಾಗಿದೆ. ಈಗಾಗಲೇ ನಾವು ಅರ್ಚಕರ ಆಗುವ ಅನ್ಯಾಯಗಳ ಬಗ್ಗೆ ಸರಿಪಡಿಸಲು ಮಾನ್ಯ ಸಚಿವರು ಹಾಗೂ ರಾಜ್ಯಾಧ್ಯಕ್ಷ ವೆಂಕಟಾಚಾರಿ ಅವರಿಗೆ ಮನವಿ ಮಾಡಲಾಗಿದ್ದು, ಖಂಡಿತವಾಗಿಯೂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನ್ಯಾಯ ಒದಗಿಸಿಕೊಡುವ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಏನು ಧಾರ್ಮಿಕ ದತ್ತಿ ಇಲಾಖೆಗೆ ವಿವಿಧ ಫಂಡ್ ಮೇಲೆ ಇದ್ದು ಈಗಲೂ ಕೂಡ ಈಡಾಗಿಲ್ಲ. ಅದೇ ರೀತಿ ನಮ್ಮ ಅರ್ಚಕರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಹೋರಾಟ ಮುಖಾಂತರ ಮಾಡ್ತೀವಿ. ಜೊತೆಗೆ ಸುಮಾರು ವರ್ಷಗಳಿಂದ ಗೌರವಧನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವರು ಸ್ವಸ್ತಿ ಕೊಡ್ತಾ ಇದ್ದಾರೆ. ಆಗಿನ ನಮ್ಮ ಕಾಲದ ದೇವರಾಜ ಅರಸು ಅವಧಿಗಳಲ್ಲಿ ಭೂ ಸ್ವಾಧೀನ ಮಾಡಿಕೊಂಡ್ರು. ಅಂದಿನ ರಾಜ ಮಹಾರಾಜರುಗಳು ಅರ್ಚಕರುಗಳಿಗೆ ವ್ಯವಸಾಯಕ್ಕೆ ಅನುಕೂಲಕ್ಕೆ ತಕ್ಕಂತೆ ಜಾಗಗಳನ್ನ ದಾನ ಮಾಡಿದ್ರು. ಆಗಿನ ಅನುಕೂಲಕ್ಕೆ ತಕ್ಕಂತೆ ಉತ್ತಿ ಬಿತ್ತಿ ಅಥವಾ ಬೇರೆಯವರ ಕೈಯಲ್ಲಿ ವ್ಯವಸಾಯ ಮಾಡಿಸಿ ಬಂದಂತಹ ಹಣದಲ್ಲಿ ಅರ್ಚಕರ ಜೀವನೋಪಾಯಕ್ಕಾಗಿ ದೇವಸ್ಥಾನ ಪೂಜಾ ಕೈಕಾರ್ಯಗಳಿಗೆ ಒದಗಿಸಲು ದತ್ತಿ ಕೊಡ್ತಾ ಇದ್ರು. ಈಗ ದೇವರಾಜ ಅರಸರ ಕಾಲದಲ್ಲಿ ಅವಿತುಗೊಂಡಿದೆ. ಈಗ ಗೌರವಧನ ಹೆಚ್ಚಳಕ್ಕೆ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ವತಿಯಿಂದ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದು, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ವತಿಯಿಂದ ನಮ್ಮ ಎಲ್ಲೆಲ್ಲಿ ಸಂಘ ಇದೆಯೋ ಎಲ್ಲಾ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಕುಂದುಕೊರತೆಗಳು ಮತ್ತೆ ಸರ್ಕಾರದಿಂದ ಅವ್ರಿಗಾಗುವಂತಹ ಅನ್ಯಾಯಗಳ ಬಗ್ಗೆ ಚರ್ಚೆ ನಡೆದಿದೆ. ಅದರ ಬಗ್ಗೆ ನಾವು ಸರ್ಕಾರದಿಂದ ಹಾಗೂ ಮಿನಿಸ್ಟ್ರಿಂದ ಈ ವಿಷಯ ತಿಳಿಸಿ ಮಿನಿಸ್ಟ್ರುಗಳಿಗೆ ನಾವು ನ್ಯಾಯ ಒದಗಿಸಿಕೊಡ್ತೀವಿ ಅಂತ ರಾಜ್ಯಾಧ್ಯಕ್ಷನಾದ MS ವೆಂಕಟಾಚಾರ್ಯ ಅವರಿಗೆ ತಿಳಿಸಿದ್ದೀನಿ. ಎಲ್ಲ ಪದಾಧಿಕಾರಿಗಳು ನಮಗೆ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು. ಅದೇ ರೀತಿ ಏನು ಸರ್ಕಾರ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಕರ್ನಾಟಕ ಏನು ಇನಾಮ್ ಜಮೀನುಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಕುಂಡ್ರಿಸ್ತಾ ಇದ್ದಾರೋ ಅದು ಕರ್ನಾಟಕ ರಾಜ್ಯದ ನ್ಯಾಯಾಂಗಕ್ಕೆ ವಿರುದ್ಧವಾಗಿದೆ. ಆದ್ರಿಂದ ಏನು ಸರ್ಕಾರಕ್ಕೆ ಜಮೀನು ಹಿಡಿತಕೊಂಡ ಮೇಲೆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಈಡಾಗಿಲ್ಲ. ಅದ್ರ ಬಗ್ಗೆ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ನಮ್ಮ ಅರ್ಚಕರುಗಳಿಗೆ ಅದ್ರ ಬಗ್ಗೆ ಹೋರಾಟ ಮಾಡಿ ನಾವು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಅದಕ್ಕೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತ ನಮ್ಮ ಸಂಘ ತಿಳಿಸಿದೆ. ಗೌರವಧನ ಅಂದ್ರೆ ನಮ್ಗೆ ಸುಮಾರು ವರ್ಷಗಳಿಂದ ಗೌರವಧನ ಕೊಡಿ ಅಂತ ಕೇಳ್ತಾ ಇದೀವಿ. ಅವರು ತಸ್ತಿಕ್ ಕೊಡ್ತಾ ಇದಾರೆ. ತಸ್ತಿಕ್ ಏನ್ ಕೊಡ್ತಾ ಇದಾರೆ ಅಂದ್ರೆ ನಮ್ಮ ಜಾಗನೆಲ್ಲ ಸರ್ಕಾರಕ್ಕೆ ತಗೊಂಡ್ಬಿಟ್ರು ದೇವರಾಜ ಅರಸರ ಕಾಲದಲ್ಲಿ. ಅವಾಗ ಮಹಾರಾಜರುಗಳು ಆ ಜಮೀನಲ್ಲಿ ಉತ್ತಿ ಬಿತ್ತಿ ಅಥವಾ ಯಾರಿಗಾದ್ರೂ ಕೊಟ್ಟು ಅದನ್ನ ವ್ಯವಸಾಯ ಮಾಡಿಸಿ ಬಂದಂತಹ ಇದೊಂದು ನಮ್ಮ ಜೀವನ ನಡಿಬೇಕು, ದೇವಸ್ಥಾನ ಪೂಜೆ ನಡಿಬೇಕು ಅಂತ ಜಮೀನು ದತ್ತಿ ಕೊಟ್ಟಿದ್ರು. ಆ ದತ್ತಿನ ದೇವರಾಜ ಅರಸರ ಕಾಲದಲ್ಲಿ ಸರ್ಕಾರಕ್ಕೆ ವಿಹಿತಗೊಂಡು ಬಿಡ್ತು. ಆ ವಿಹಿತಗೊಂಡದಕ್ಕೋಸ್ಕರ ದೇವಸ್ಥಾನ ಖರ್ಚಿಗೆ ಪೂಜೆ ಮತ್ತೆ ದೀಪಾರಾಧನೆಗೆ ಅಂತ ನಮ್ಗೆ ತಸ್ತಿಕ್ ಹಣ ಕೊಡ್ತಾ ಇದ್ರು. ಅದು ನಾವು ಪೂಜೆ ಮಾಡಕೊಂಡು ಮತ್ತೆ ದೇವಸ್ಥಾನದಲ್ಲೇ ಇದ್ರೆ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಸಂಸಾರಕ್ಕೆ ಯಾವುದೇ ರೀತಿ ನಡ್ಸಕ್ ಆಗ್ತಾ ಇಲ್ಲ. ಆ ಜೀವನೋಪಾಯಕ್ಕಾಗಿ ನಾವು ಗೌರವಧನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ಅವರು ನಮ್ಗೆ ಸುಮಾರು ಸಾರಿ ಹೋರಾಟ ಮಾಡ್ಕೊಂಡು ನಮ್ಗೆ ಗೌರವಧನ ಕೊಟ್ಟಿಲ್ಲ. ಈಗ ನಾವು ನಮ್ಮ ಸಂಘ ಗೌರವಧನ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಸತ್ಯಾಗ್ರಹ ಕೂತ್ಕೊಂಡು ನಮ್ಮ ಅರ್ಚಕರಿಗೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತ ನಮ್ಮ ಸಂಘ ತಿಳಿಸಿದೆ. ನಮ್ಮ ಒಂದು ಅಜೆಂಡಾ ಏನು ಅಂತಂದ್ರೆ, ಸರ್ಕಾರದ ಮಟ್ಟದಲ್ಲಿ ತಸ್ತಿಕ್ ಹೆಚ್ಚಳದ ಬಗ್ಗೆ ಆಗ್ಬೋದು ಅಥವಾ ಈ ನಮ್ಮ ಅರ್ಚಕರುಗಳಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅದನ್ನ ಸರ್ಕಾರ ಸ್ಪಂದಿಸಬೇಕು. ನಮ್ಮ ಕಡೆ ನಮ್ಮ ಈ ಬ್ರಾಹ್ಮಣ ಸಮುದಾಯ ಮತ್ತೆ ನಮ್ಮ ಈ ಅರ್ಚಕ ಸಮುದಾಯ ಏನಿದೆ, ರಾಜ್ಯದಲ್ಲಿ ಎಲ್ಲಾ ಜಾತಿಯ ಅರ್ಚಕರು ಸಹ ಇದ್ದಾರೆ, ಬ್ರಾಹ್ಮಣರು ಮಾತ್ರ ಇಲ್ಲ. ಹಾಗಾಗಿ ನಮ್ಮನ್ನು ಸಹ ಕಡೆಗಣನೆ ಮಾಡಬಾರ್ದು, ಪರಿಗಣನೆ ತಗೋಬೇಕು ಅಂತ ಹೇಳಿ ಸರ್ಕಾರದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಸಹ ಅರ್ಚಕರಿಗೆ ಆಗಿರ್ತಕ್ಕಂಥ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ದಬ್ಬಾಳಿಕೆ ಆಗ್ಬೋದು, ಅವ್ರ ಮೇಲೆ ಆಗ್ತಕ್ಕಂಥ ಶೋಷಣೆ ಆಗ್ಬೋದು, ಅದನ್ನ ಕಡೆಗಣಿಸೋದಕ್ಕೆ ಯಾವ್ದಾದ್ರು ಒಂದು ವ್ಯಾಪ್ತಿಯಲ್ಲಿ ಹೊಸದಾಗಿ ಒಂದು ಕಾನೂನನ್ನು ತರಬೇಕು ಈ ಸರ್ಕಾರ ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಈ ಅರ್ಚಕ ಬೇಡಿಕೆಗಳನ್ನ ಈಡೇರಿಸಿದ ಪಕ್ಷದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಾಗ್ಲಿ ಮತ್ತೆ ಇನ್ನಿತರ ಕಡೆ ಆಗ್ಲಿ ಬೃಹತ್ ಆದ ಹೋರಾಟವನ್ನು ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ನಮ್ಗೆ ಪ್ರತಿಭಟನೆ ಹೊಸದಲ್ಲ, ಈಗಾಗಲೇ ಸುಮಾರು ಸರಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ಧ್ಯೇಯ ಈಡೇರೋವರೆಗೂ ಸಹ ನಾವು ಬಿಡೋದಿಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35,000 ಮುಜರಾಯಿ ದೇವಾಲಯಗಳಿದ್ದಾವೆ.
ಅದರಲ್ಲಿ ಬಹುತೇಕ ದೇವಾಲಯಗಳು ಸುಮಾರು ಒಂದು 3,000 ದೇವಸ್ಥಾನಗಳನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಸಿ ದರ್ಜೆ ದೇವಾಲಯಗಳೇ ಆಗಿದೆ. ಆ ದೇವಾಲಯಕ್ಕೆ ತಸ್ತಿಕ್ ಅಂತ ಮಾಸಿಕ ಈಗ 6,000 ರೂಪಾಯಿ ನೀಡ್ತಾ ಇದ್ದಾರೆ. ಅದರಲ್ಲಿ ಪೂಜಾ ಕೈಂಕರ್ಯಗಳಿಗೆ ಅಂತಾನೆ 65% ನೀಡ್ತಾ ಇರೋದು, ಇನ್ನು 35% ಮಾತ್ರ ಅರ್ಚಕರಿಗೆ ಸಂಭಾವನೆ ಅಂತ ನೀಡ್ತಾ ಇರೋದು. ಹಾಗಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಏನು ಈ 65,000 6,000 ರೂಪಾಯಿಯಲ್ಲಿ 65% ಪೂಜಾ ಸಾಮಗ್ರಿ ಏನಕ್ಕೂ ಸಾಲ್ತಾ ಇಲ್ಲ. ಅದು ಒಂದು ಮಾರು ಹೂವು ಸಹ ಬರೋದಿಲ್ಲ ದೈನಂದಿನ ಪೂಜೆ ಮಾಡೋದಕ್ಕೆ. ಹಾಗಾಗಿ ತಸ್ತಿಕ್ ಜೊತೆಗೆ ನಮಗೆ ಗೌರವ ಸಂಭಾವನೆ ಅಂತ ಏನಿದೆ, ಅರ್ಚಕರಿಗೆ ಕುಟುಂಬಗಳಿಗೆ ಅವರ ಒಂದು ಜೀವನ ನಡೆಸೋದಕ್ಕೋಸ್ಕರ ಒಂದು ಗೌರವ ಸಂಭಾವನೆಯನ್ನು ನೀಡಬೇಕು ಅಂತ ಸಹ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ.